ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಸಂದರ್ಶನ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಜಿಲ್ಲಾ ಸೊರಬ ತಾಲೂಕು ಅನವಟ್ಟಿ ಹೋಬಳಿಯ ಮೂಡಿ ವನ್ಯವಾಡ ಕ್ಷೇತ್ರದಿಂದ ಮೂಡಿ ಗ್ರಾಮ ಪಂಚಾಯತಿಗೆ ನೂತನವಾಗಿ ಸದಸ್ಯರಾದ ಶ್ರೀಮತಿ ಮಂಜುಳಾ ಶಿವಾನಂದ ಅವರಿಗೆ ಸ್ವಾಗತಗಳು. ಸರ್, ನಿಮ್ಮ ಮೊದಲು ರಾಜಕೀಯ ಬರೋಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ? ನಾವು ಕೃಷಿ ಕುಟುಂಬದ ಸದಸ್ಯರು. ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಕೃಷಿ ಕುಟುಂಬದ ಸದಸ್ಯರಾಗಿದ್ವಿ. ಸರಿ ಸರ್, ಈಗ ನೀವು ರಾಜಕೀಯ ಬರಲು ಕಾರಣ? ಇದು ಪ್ರತಿ ಗ್ರಾಮಗಳಲ್ಲಿನೂ ಮತ್ತು ನಮ್ಮ ಆನವಟ್ಟಿ ಹೋಬಳಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ವ್ಯಾಪ್ತಿ ಆಗಿರ್ಬೋದು, ದೌರ್ಜನ್ಯಗಳು, ಹಿಂಸಾಚಾರ ಇಂಥವೆಲ್ಲ ಇದ್ವು ಅವತ್ತಿನ ಟೈಮ್ನಲ್ಲಿ. ಅದನ್ನ ಒಂದು ಬದಿಗೊತ್ತಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ರಾಜಕೀಯಕ್ಕೆ ಬಂದಿರಿ. ಸರಿ, ನಿಮ್ಮ 5 ವರ್ಷ ಅವಧಿಯಲ್ಲಿ ನಿಮ್ಮ ಗ್ರಾಮಕ್ಕೆ ಇನ್ನೇನು ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದೀರಿ? ನಾವು ನಮ್ಮ ಗ್ರಾಮಕ್ಕೆ ಕುಡಿಯುವ ನೀರು, ರಸ್ತೆ, ಚರಂಡಿಗಳು, ಮತ್ತೆ ಹೊಳಿ ಹತ್ರ ನದಿಗೆ ಹೋಗಲು ದಾರಿಗಳಿಲ್ಲ ಸರಿಯಾಗಿ, ಅವುಗಳನ್ನೆಲ್ಲ ಮಾಡ್ಬೇಕು ಅಂತಕ್ಕಂಥ ಗುರಿ ಇಟ್ಕೊಂಡಿದ್ದೀವಿ. ಕೆರೆಗಳು ಕಾಮಗಾರಿ, ಕೆರೆ ಕಾಮಗಾರಿ ಮಾಡ್ಬೇಕಂತ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಬೇಕಂತ ನಾವು. ಸರ್, ನಿಮ್ಮ 5 ವರ್ಷ ಅವಧಿಯಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ನಿಮ್ಮ ಊರಲ್ಲಿ ದೊಡ್ಡ ಸಮಸ್ಯೆ ಏನಾದ್ರು ಕಂಡು ಇಟ್ಕೊಂಡಿದ್ದೀರಾ? ದೊಡ್ಡ ಸಮಸ್ಯೆ ಕುಡಿಯುವ ನೀರಿಂದು. ಬಹಳ ದಿವಸಗಳ ಹಿಂದೆ ಒಂದು ಟ್ಯಾಂಕ್ ಮಾಡಿದ್ರು, ಸುಮಾರು 20 ವರ್ಷಗಳ ಹಿಂದೆ. ಇವತ್ತು ಅದು ಸೋರಿ ಹೋಗ್ತಾ ಇದೆ. ಅದನ್ನು ತೆಗೆಸಿಬಿಟ್ಟು ಒಂದು ಹೊಸ ಟ್ಯಾಂಕ್ ಅನ್ನು ನಿರ್ವಹಣೆ ಮಾಡ್ಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಇದೆ. ಈ ಗ್ರಾಮ ಪಂಚಾಯತಿಗೆ ಅನುದಾನ ಅಂತ ಎಷ್ಟಂತ ಬರ್ತಾ ಇದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಗ್ರಾಮ ಪಂಚಾಯತಿ ಬರ್ತಕ್ಕಂಥ ಅನುದಾನ ನಮಗೆ ಸಾಕಷ್ಟು ಆಗ್ತಾ ಇಲ್ಲ. ಅಂದ್ರೆ ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೂ ಅಪೂರ್ಣ ಆಗಬಾರ್ದು. ಆದ್ದರಿಂದ ನಾವು ಜಾಸ್ತಿ ಅನುದಾನ ಬಂದ್ರೆ ಒಂದು ಯಾವುದೇ ಕೆಲಸ ಹಿಡಿದ್ರು ನಾವು ಪೂರ್ಣ ಮಾಡ್ಬೇಕಾಗುತ್ತೆ. ಆಗೋದ್ರಿಂದ ಹೆಚ್ಚಿನ ಅನುದಾನ ಬೇಕು. ಸರಿ, ಈಗ ನಿಮ್ ಗ್ರಾಮ ಪಂಚಾಯತಿ ಇಷ್ಟಂತ ಅನುದಾನ ಬಂದಿರುತ್ತೆ. ಈಗ ಅದರಲ್ಲಿ ಎದರಿಂದ ಟರ್ನ್ ಓವರ್ ಆಗ್ತಾ ಇದೆ? ಈಗ ಕುಡಿಯುವ ನೀರು, ಆಮೇಲೆ ಪ್ಲಾಟ್ಗಳಿಗೆಲ್ಲ ಚರಂಡಿ ವ್ಯವಸ್ಥೆ, ಹರಿಜನ ಕೇರಿಗೆ ಚರಂಡಿ ವ್ಯವಸ್ಥೆ, ಬೋರ್ವೆಲ್, ಇನ್ನೂ ಹಲವಾರು. ಆಮೇಲೆ ವಾಟರ್ ಫಿಲ್ಟರ್ ಅಂತ ಮಾಡ್ಬೇಕು ಅಂತಕ್ಕಂಥ ಒಂದು ಗುರಿ ಇದೆ ನಮ್ಮ ಪಂಚಾಯತಿಯಿಂದ. ಅವುಗಳನ್ನೆಲ್ಲ ಮಾಡ್ಬೇಕು. ಈ ಅನುದಾನದಲ್ಲೇ ಇಷ್ಟೆಲ್ಲ ಕಾರ್ಯಕ್ರಮ ಅನ್ಕೊಂಡಿದ್ವಿ, ಅದರಲ್ಲಿ ಎಲ್ಲ ಪೆಂಡಿಂಗ್ ಅಲ್ಲೇ ಉಳಿದಿವೆ ಅಂತ ಅನ್ಕೊಂಡಿದ್ವಿ. ಹೌದು. ಈಗ ಸರ್, ಈಗ ಗ್ರಾಮ ಪಂಚಾಯತ್ ಸದಸ್ಯರಿಗೆ, ನಿಮಗೂ ಆಗಲಿ ಇನ್ನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಇಷ್ಟಂತ ಗೌರವಧನ ಅಂತ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ತೃಪ್ತಿ ಇತ್ತು, ಅತೃಪ್ತಿ ಇತ್ತು? ಗೌರವಧನ ಅತೃಪ್ತಿ ಇದೆ. ಮತ್ತು ನಮ್ಮ ಪಂಚಾಯತಿಂದ ಈವರೆಗೂ ಗೌರವಧನ ಕೊಟ್ಟಿಲ್ಲ. ಅದು ಯಾಕು ಅಂತ ಗೊತ್ತಿಲ್ಲ. ಬರ್ತತಿ ಅಂತ ಇದಾರೆ. ಆಮೇಲೆ ಅದು ಹೆಚ್ಚಿನ ಅನುದಾನ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ. ಸರಿ, ಕೇರಳ ಮಾದರಿ ಪದ್ಧತಿಯನ್ನ ಕರ್ನಾಟಕ ತಂದ್ರೆ ಅನುಕೂಲತೆಗಳು? ಕೇರಳ ಮಾದರಿ ತಂದ್ರೆ ಒಳ್ಳೇದು. ನಮ್ಮಲ್ಲಿನೂ ಕೇರಳ ಮಾದರಿ ಬಂದ್ರೆ ಎಲ್ಲಾ ಸದಸ್ಯರುಗಳಿಗೂ ಮತ್ತು ನಮ್ಮ ಕರ್ನಾಟಕಕ್ಕೂ ಒಂದು ಒಳ್ಳೆಯದಂತ ನಾವು ಹೇಳ್ಬೋದು. ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಆಗುತ್ತೆ. ಗ್ರಾಮನೂ ಅಭಿವೃದ್ಧಿ ಆಗುತ್ತೆ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗುತ್ತೆ ಅಂತ ನಿಮ್ಮ ಅನಿಸಿಕೆ ಇದೆ. ಸರಿ, ಈಗ ಗ್ರಾಮ ಪಂಚಾಯತಿ ಸದಸ್ಯರ ಸಮಸ್ಯೆಗಳನ್ನ, ಗ್ರಾಮೀಣ ಪ್ರದೇಶದ ಸಮಸ್ಯೆಗಳನ್ನ ಗ್ರಾಮ ಪಂಚಾಯತಿ ಸದಸ್ಯರ ನೇರ ವಿಡಿಯೋ ಚಿತ್ರಣ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಇದು ಒಳ್ಳೆಯ ಅಭಿಪ್ರಾಯ ಇದೆ ನಮಗೆ, ಪರವಾಗಿಲ್ಲ. ಸರಿ, ಈಗ ಗ್ರಾಮ ಪಂಚಾಯತಿ ಸದಸ್ಯರನ್ನು ಎಲ್ಲರನ್ನೂ ಒಟ್ಟುಗೂಡಿಸಿ ಸರ್ಕಾರ ಮೇಲೆ ಒತ್ತಡ ತರಲು ತಾಲೂಕು, ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಸಮಾವೇಶ ಇಟ್ಕೋಬೇಕಂತ ಅನ್ಕೊಂಡಿದ್ವಿ ನಮ್ಮ ಸಂಸ್ಥೆ ಮುಖಾಂತರ. ನಿಮ್ಮ ಅಭಿಪ್ರಾಯ ಅದಕ್ಕೆ? ಅದು ಒಳ್ಳೆ ಅಭಿಪ್ರಾಯ. ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಒಳ್ಳೆ ಕೆಲಸ ಆಗಿಲ್ಲ ಅಥವಾ ಏನಾದ್ರೂ ಹಿಂದೇಟ್ ಆಗೈತಿ ಅಂತಂದ್ರೆ ಅಂತ ಹೋರಾಟದ ಮೂಲಕ ನಾವು ತಾಲೂಕು ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ಸ್ಟೇಟ್ ಲೆವೆಲ್ ಆಗಿರ್ಬೋದು, ಅದು ಮಾಡ್ತಕ್ಕಂಥ ಒಂದು ಅಭಿಪ್ರಾಯ ನನಗೆ ಹಿಡಿಸ್ತೈತಿ, ಮಾಡ್ಬೋದು. ಸರಿ, ಈಗ ನಿಮ್ಮ ಅತ್ಯುಮೂಲ್ಯವಾದ ಸಮಯವನ್ನು ನಮ್ಮ ಸಂದರ್ಶನ ಕಾರ್ಯಕ್ರಮಕ್ಕೆ ಹಂಚಿಕೊಂಡಿದ್ದಕ್ಕೆ ಮತ್ತು ನಮ್ಮ ಸಂಸ್ಥೆ ವತಿಯಿಂದ ಅಭಿನಂದನೆ ಪ್ರಮಾಣ ಪತ್ರ.